ಶಂಕರಣ್ಣ 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 ಯಾರಿರ್ಬೋದು ಇಷ್ಟೊತ್ತಿನಲ್ಲಿ? ಏನೋ ಶಂಕರಣ್ಣ ಪಟೇಲ್ ಸತ್ತೋದ್ರು ಶಂಕರಣ್ಣ. ಏಯ್ ಬಸವ, ಬಾಯಿಗೆ ಬಂದಿದ್ದೆಲ್ಲ ಬಡಬಡಾಯಿಸ್ಬೇಡ. ನೀನು ಏನು ಹೇಳ್ತಿದ್ಯಾ? ನಾನೇನು ಸುಳ್ಳು ಹೇಳಿ ಶಂಕರಣ್ಣ. ಒಳ್ಳೆ ದಂಡೆ ಮೇಲೆ ಅವ್ರು ಹೆಣ ಬಿದ್ದಿದೆ ಶಂಕರಣ್ಣ. ಅದಕ್ಕೆ ನಾನು ಅಲ್ಲಿ ಹೋಗ್ತಾ ಇದ್ದೆ, ಅದು ಕೇಳೋಣ ಅಂತ ಬಂದೆ ಶಂಕರಣ್ಣ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಬಸ್ ಅಂತೂ ಇಂತೂ ಹೋದ ಕಿರಾತ್ಕ. ಭುವನ್, ಭುವನ್, ಕಮಲಮ್ಮ ಭುವನ್ ಮಾತಾಡ್ಸು. ಭುವನ್ ತೋಟದ ಕಡೆಗೆ ಹೋಗಿದ್ದಾರೆ ಅಪ್ಪಾಜಿ. ಇಷ್ಟೊತ್ತಿನ ಯಾಕಮ್ಮ ತೋಟದ ಕಡೆಗೆ? ಅದು ಕಾಡೆಮ್ಮೆ ಬಂದಿತ್ತಂತೆ ನಿನ್ನೆ, ಅದಕ್ಕೆ ತೋಟದ ಬೇಲಿ ಎಲ್ಲ ಸರಿಯಾಗಿದೆಯಾ ನೋಡ್ಕೊಂಬರ್ತೀನಿ ಅಂತ ಆಗಲೇ ಟಾರ್ಚ್ ತಗೊಂಡು ಹೋದ್ರು. ಒಳ್ಳೆ ಕೆಲಸ. ಒಂದು ಎಲ್ಲೋದ್ನ ಏನು, ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ. ಅಯ್ಯೋ ದೇವ್ರೆ, ಬೇಡ ಬೇಡ ಅಂದ್ರು ಭುವನ್ ಪಟೇಲಂಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಹೋದ್ರು. ಅವರೇ ಏನಾದರೂ ಹಾಗಾಗದೆ ಇರಲಿ. ಭುವನ್, ನೀವಿಂದ ಕೆಲಸಕ್ಕೆಲ್ಲ ಕೈ ಹಾಕಲ್ಲ ಅಂದ್ಕೊಂಡಿದ್ದೀನಿ. ಎಲ್ಲಿದ್ರು ಬೇಗ ವಾಪಸ್ ಬಂದ್ಬಿಡಿ ಪ್ಲೀಸ್. ಬಿಟ್ಟೋಗೋದಕ್ಕೆ ನಿಂಗೆ ಹೇಗ್ತಾರೆ ಮನ್ಸು ಬಂತು? ಈ ಸ್ಥಿತಿಗೆ ತಂದವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ರಾಜೇಂದ್ರ, ರಾಜೇಂದ್ರ, ನನಗೊಂದು ಮಾತು ಹೇಳಿರ್ತಿದ್ರೆ ಅದೇನಾದ್ರೂ ವ್ಯವಸ್ಥೆ ಮಾಡ್ತಿದ್ದಲ್ಲ. ಯಾಕೋ ಹೀಗೆ ಮಾಡ್ಕೊಂಡೆ? ಸುಮ್ಮನೆ ಉಗ್ರಪ್ಪ ನೀವು. ಈಗ ಗೋಳು ಅಂತ ಮತ್ತೆ ಎಂತ ಪ್ರಯೋಜನ ಇದೆ? ಪಟೇಲ್ ರೊಟ್ಟಿಗೆ ಇರ್ತಿದ್ದು ನೀವು. ಅವ್ರು ನೀವು ಒಳ್ಳೆ ರೀತಿಯಲ್ಲಿ ಕಂಡ್ಕೊಂಡು ಈ ಥರ ಆತಿದ್ದೀತಾ? ಹಾಂ, ಅವ್ರಿಗೇನಾದ್ರು ಸಮಸ್ಯೆ ಇದ್ದಾರೆ ನಮ್ಮ ಹತ್ರ ಹೇಳಿದರೆ ನಾವೇನಾದ್ರು ವ್ಯವಸ್ಥೆ ಮಾಡ್ಲಿಕ್ಕಿತ್ತು. ಆದರೆ ಈ ನಮ್ಮನೆ ಆತ್ಮಹತ್ಯೆ ಮಾಡ್ಕೊಂಬರಿ ಸುಮ್ಮನೆ ಕಮ್ಮನ ನೀವು. ನಮ್ಗೆ ಎಷ್ಟು ಸಪೋರ್ಟ್ ಆಯ್ತೀರ ಅವರು. ಇದು ಆತ್ಮಹತ್ಯೆ ಅಲ್ಲ, ಕೊಲೆ. ನಮ್ ಡ್ಯಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಹೇಳಿ ಅಲ್ಲ, ಇದು ಕೊಲೆನೇ.